ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇಷ್ಟು ದಿನ ಯಾಕೆ ಅಪ್ಲೋಡ್ ಮಾಡಲಿಲ್ಲ ಅಂದರೆ ಸ್ವಲ್ಪ ಬ್ಯುಸಿ ಇದ್ದೆ. ಫ್ರೆಶರ್ಸ್ ಪಾರ್ಟಿ ಸ್ವಲ್ಪ ಕೆಲಸಗಳಿತ್ತು, ಅದಕ್ಕೆ ಕಂಟಿನ್ಯೂಸ್ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಕೆಲಸ ಮಾಡೋರ ಹಂತಲ್ಲಿ ಹೋಗಿ ತಲೆ ಹಾಡಾಕತ್ತೀಯನ. ಇವತ್ತೇನಾಯ್ತು ಅಂದರೆ ಮೊನ್ನೆ ಹೇಳಿದ್ನಲ್ಲ ಒಂದು ಸತಿ ತಿನ್ಕೊಂಡು ಮನೆಯಲ್ಲಿದ್ದರೆ ಬಸ್ ಹೊರಟೋಗುತ್ತೆ ಅಂತ, ಸೇಮ್ ಅದೇ ಆಗಿದೆ. ನಾನು ನಿನ್ನೆ ಮಿಕ್ಕಿರೋ ಬಿರಿಯಾನಿ ತಿನ್ಕೊಂಡು ಬಸ್ ಮಿಸ್ ಮಾಡ್ಕೊಂಡೆ ಹೋಗಿ ದೇವಗನಲ್ಲಿ ಗೇಟಿಗೆ ಬಂದಿದ್ದೀನಿ. ಜನ್ಮಕ್ಕೆ ಹೋಗೋ ಅದು ಇದೆಯೋ ಇಲ್ಲವೋ ಗೊತ್ತಿಲ್ಲ, ಹೊರಟೋಗಿದೆಯೇನೋ ನೋಡಬೇಕು. ಅಡ್ವಾಂಟೇಜ್ ಏನಂದರೆ ಊರಲ್ಲಿ ಬಸ್ ಮಿಸ್ ಆದ್ರೂ ದೇವಗನಹಳ್ಳಿ ಗೇಟ್ಗೆ ಬಂದು ಹತ್ಕೋಬೋದು. ಅಕಸ್ಮಾತ್ ಏನಾದರೂ ದೇವಗನ ಇಲ್ಲಿಗೆ ಹೋಗಿಲ್ಲ ಅಂದರೆ ಬಸ್ಸು, ನಾವು ರಿಸ್ಕ್ ತಗೋಬೇಕಾಗಿತ್ತು. ಇಲ್ಲ ಆಟೋ ಹಿಡ್ಕೊಂಡು ಇಲ್ಲ ಬೇರೆ ಬಸ್ ನೆಕ್ಸ್ಟ್ ಬಸ್ ಬರೋವರೆಗೂ ವೆಯ್ಟ್ ಮಾಡಬೇಕಾಗಿತ್ತು. ಇದೊಂದು ಅಡ್ವಾಂಟೇಜ್ ನನಗೆ. ಮಿಸ್ ಆಗಿದ್ರೂ ಮತ್ತೆ ಇಲ್ಲಿ ಬಂದು ಹತ್ಕೋಬೋದು. ಇಷ್ಟೆಲ್ಲ ಮಾಡ್ಕೊಂಬಂದರೆ ನಾನು ಬಂದು ಬಸ್ ಹತ್ಕೊಂಡ್ರೆ ಬಸ್ ನಿಂತೋಗಿದೆ. ಸೋಮೇಶ್ವರಲ್ಲಿ ನಿಂತೋಗಿತ್ತು. ಮತ್ತು ಪೆರೇಚಂದ್ರವರೆಗೂ ಪಾಪ ನಮ್ಮ ಡ್ರೈವರು ಕಂಡಕ್ಟ್ರು ಕಷ್ಟಪಟ್ಕೊಂಡು ಏನೋ ರೆಡಿ ಮಾಡಿ ನೋವಲಾಡ್ಕೊಂಡು ದೋಬಲಾಡ್ಕೊಂಡು ಬಂದ್ರಿ. ಆಮೇಲೆ ಇಲ್ಲಿ 60 ಹತ್ರ ನಿಂತೋಗಿದೆ ಮತ್ತೆ ಕೂಡ. ಬಸ್ಸುಗೆ ಹೋದ್ರೆ ಪಾಸ್ ಇಲ್ಲ ಅಂತ ದುರ್ಮಾಕಿದ್ರು. ಇದೇ ಬಸ್ಸಲ್ಲೇ ಬಂದೆ. ಇದು ಕೂಡ ದೇವನಹಳ್ಳಿಗೆ ಹೋಗುತ್ತೆ. ಮತ್ತೆ ಇಲ್ಲಿ ಬಿಟ್ಟು ಹೋಗಿ ಅಲ್ಲೇ ಕೂತ್ಕೊಂಡು ಮತ್ತೆ ಬಂದಿದೆ ಬಸ್ಗೆ ಹತ್ಕೊಂಡಿದ್ದೀನಿ. ಮೀಟ್ ಮಿಸ್ಟರ್ ಶ್ರವಣ್ ಕುಮಾರ್ ದ ಫ್ಲಾಶ್ ಮ್ಯಾನ್. ಓ ಮೈ ಗಾಡ್, ಓ ಶಿಟ್, ನಾಯಿನ ಫ್ಲಾಶ್ ಮ್ಯಾನ್. ಓ ಮೈ ಗಾಡ್ ಅಣ್ಣ, ನಮ್ಮಲೇ ಪಾತ್ರ ಅಣ್ಣ. ಫ್ಲಾಶ್ ಮ್ಯಾನ್ ಕೆಲಸ ಮಾಡೋಣ. ಹೆಂಗು ವಾತಾವರಣ ಚೆನ್ನಾಗಿದೆ, ಹಾಲಿಡೇ ಹಾಕ್ಕೊಂಡು ಬಿರಿಯಾನಿ ಮಾಡ್ತಿರ್ತೀನಿ ನಾನು. क्या बात है सर, क्या बात है सर, क्या बात, ये बात है. ಕೆಲಸ ಮಾಡೋಣ. ಅಲ್ಲಿ ಹೋಗಿ ಅವ್ರನ್ನ ಮಾತಾಡ್ಬಿಟ್ಟು ಎಲ್ಲ ಜೇನ್. ಫ್ಲಾಶ್ ಮ್ಯಾನ್ಸ್ ಆರ್ ಗೋಯಿಂಗ್ ವೆರಿ ಫಾಸ್ಟ್ಲಿ ಟು ದ ಕಾಲೇಜ್. ರಿಯಲ್ ಫ್ಲಾಶ್ ಮ್ಯಾನ್. ಕಾಲೇಜ್ ಲೇಟ್ ಆಗೋಯ್ತು. ನಮ್ಮ ಫ್ಲಾಶ್ ಮ್ಯಾನ್ ಬಂದು ತಂಪೋದಲ್ಲಿ ಹೋಗ್ತಾ ಇದ್ವಿ ಕಾಲೇಜ್ಗೆ. ಇವನು ಇಷ್ಟೊತ್ತು ಕಾಲೇಜಿಗೆ ಬೇಡ ಬಿರಿಯಾನಿ ಮಾಡ್ಕೊಂಡು ತಿನ್ನೋಣ ಅಂತ ಹೇಳ್ತಾ ಇದ್ನು. ಹೋಗೋಣ ನಡೆಯಲ್ಲ. ಯಾವಾಗ ಏನು ಕಾಲೇಜ್ ಅಲ್ಲ, ಚಳಿ ನೋಡೋ ವಾತಾವರಣ ಹೆಂಗಿದೆ ನೋಡೋ, ಚಳಿ ಎಲ್ಲ. ನಾವು ಹೋಗೋಣ ನಡೆ, ಹೆಂಗ ಟೆಂಪೋ ಇದೆ ಹೋಗ್ಬಿಡೋಣ. ಅಲ್ಲಿ ರೆಡಿ ಆಯ್ತು. ಮತ್ತೆ ಅವ್ರನ್ನ ಕ್ಲಾಸ್ ಅವರೆಲ್ಲ ನಿಂತ್ಕೊಂಡು ಹೋಗಿ ಎಲ್ಲ ನಡ್ಸ್ಕೊಂಡು ಹೋಗೋಣ ನಡೆ. ಇನ್ನೇ ಸ್ವಲ್ಪ ಸಿಮೆಂಟ್ ಇದೆ, ಆ ಸಿಮೆಂಟ್ ಅಚ್ಚಾ ಆ ಸಿಮೆಂಟ್ ಅಲ್ಲಿ ಇಸ್ಕೊಟ್ಟನ ಸಿಮೆಂಟ್ ಅಲ್ಲಿ ಪಾತ್ರೆ ನಾನು ಒಲೆ ಕಟ್ಟೋಣ. ಒಲೆ ಬೆಳಿಗ್ಗೆ ಇವನು ಶ್ರವಣ್, ನೀನು ಏನ್ ಹೇಳಿದ್ರಿ ಬಿರಿಯಾನಿ ಮಾಡ್ಕೊಂತೀನಿ ಅಂದ್ರೆ ಹ್ಞೂ ಅಂದ್ರೆ. ಇವಾಗ ಆಲ್ರೆಡಿ ಒಂದು ಕ್ಲಾಸ್ ಆಗೋಯ್ತು. ಯಾವಾಗ ನೀವು ಮಾಡೋದು? ಕ್ಲಾಸ್ ಆದ್ಮೇಲೆ ಲಂಚ್ ಬ್ರೇಕ್ ಅಲ್ಲಿ ಹೋಟ್ಲಿನ ತರ್ಸೋದಲ್ಲ, ನಾವು ಮಾಡ್ಸ್ಕೊಂಡ್ ತಿನ್ಬೇಕು, ಮಾಡ್ಕೊಂಡು ತಿನ್ಬೇಕು. ಹಂಗಲ್ಲ. ಇವಾಗ ಮಗ ಬೆಳಿಗ್ಗೆ ಇವ್ರಿಬ್ರು ಏನ್ ಹೇಳಿದ್ರು ಅಂದ್ರೆ, ಮಗ ಬಂಕ್ ಆಗ್ಬಿಟ್ಟು ನಾವು ಕಾಲೇಜಿಂದ ಆರಾಮಾಗಿ ಹೋಗಿ ಬಿರಿಯಾನಿ ಮಾಡ್ಕೊಂಡು ತಿನ್ನೋಣ, ಈ ವೆದರ್ ಚೆನ್ನಾಗಿರುತ್ತೆ. ಈ ನನ್ನ ಮಕ್ಳು ಮೀಟ್ ಐತೆ ಅಂತಲ್ಲ ನೀನ್ ಹೇಳ್ತೀನಿ. ಇದು ಡೈಲಾಗ್ ಹೇಳಕ್ಕಾದ್ರೂ ಮೀಟರ್ ಐತಾ? ಹೋಗ ನಡೆ. ಕ್ಲಾಸ್ ಅಲ್ಲಿ ಫಸ್ಟ್ ಅವರ್ ಬಂದಿದ್ದು ನೀನ್ ನಮ್ಮ ನೀನ್ ಹೇಳಕ್ ಕೇಳ. ಹೆಂಗಸನ್ನೆಲ್ಲ ಕೇಳೋದು ಕ್ಲಾಸ್ ಅಲ್ಲಿ ಫಸ್ಟ್ ಅವರ್ ಬಂದಿದ್ದೆ ನೀನು. ಗುರು ಹೇಳಕ್ ಕೇಳ, ಹೆಂಗಸನ್ನೆಲ್ಲ ಕೇಳೋದು. ನಮ್ಮಂತ ಗಂಡಸನ್ ಕೇಳಿದ್ರೆ ರಜೆ ಹಾಕ್ತಿವಿ. ಅವನ್ ನೋಡಿದ್ರೆ ಇವನಿಗೆ ಬಿಲ್ಡಪ್ ಕೊಡ್ತಾ ಇದ್ದಾನೆ, ಇವನ್ ನೋಡಿದ್ರೆ ಅವ್ರಿಗೆ ಬಿಲ್ಡಪ್ ಕೊಡ್ತಾ ಇದ್ದಾನೆ. ಇನ್ನ ಬಂದಿರ್ಲಿಲ್ಲ ಮಗ. ಒಲೆ ರೆಡಿ ಮಾಡಿದೇನಪ್ಪ, ಬಾ ಮಾಡೋಣ ಇವಾಗ. ಮಗ ಅದು ಒಲೆ ಅಲ್ಲ, ಒಲೆ. ಆಯ್ತು, ಇವಾಗ ಏನ ಮಾಡೋದ ಬೇಡ? ಏನ್ ಮಾಡ್ತೀಯಾ? ಬಿರಿಯಾನಿ ಮಾಡೋದು ಇವಾಗ ಆಯ್ತು ನಡೀರ. ನೀನ್ ಬರ್ತೀಯ ನವೀನ? ಬರೀ ಓಲೆ ಬಿಡೋದು ಮಾಡೋದಿಲ್ಲ, ಏನಿಲ್ಲ, ಬರೀ ಓಲೆ ಇಲ್ಲ. ಮನೆ ಅವ್ರು ಬಿರಿಯಾನಿ ಮಾಡ್ಬೇಕು ಅಂತಿದ್ರೆ ನೀನೇ ಇವಾಗ ಏನ್ ಹೇಳ್ತೀಯ ಅದಕ್ಕೆ? ಏನೇನ ಶಿವಗನ್ ಪಾತ್ರೆ ಎತ್ಕೊಂಬರೋಣ, ತೂತಾಗಿರೋ ಪಾತ್ರೆ ಎತ್ಕೊಂಬರೋಣ. ತೂತಾಗಿರೋ ಪಾತ್ರೆ ಎತ್ಕೊಂಬಂದ್ರೆ ಹೆಂಗ ಬಿರಿಯಾನಿ ಮಾಡೋದು? ಬಿರಿಯಾನಿ ಅಲ್ಲ, ನಾನು ನೋಡಿಲ್ಲ ಅಲ್ಲೇ, ಹಂಗೆ ಎತ್ಕೊಂಡ್ಬಂದ್ಬಿಟ್ಟೆ. ತಗೋಣ ಇವಾಗ. ಏನು ಇವಾಗ ಬಿರಿಯಾನಿ ಮಾಡಕ್ಕೆ ಹೊಸ ಪಾತ್ರೆ ತಗೊಂಡ್ಬರ್ಬೇಕು. ಇಲ್ಲ ಅಂದ್ರೆ
ಕಾಲ್ತಾನ ಮಾಡೋಣ ಮೊನ್ನೆ ಯಾವಾಗ ಮಾಡಿದ್ವಲ್ಲ ಪಾತ್ರ ಅದೆಲ್ಲ ಬಚ್ಚಿಕ್ಕಿದ್ವಿ ಇವಾಗ ಅದನ್ನ ಎತ್ಕೊಂಡು ನಡೀರಿ ಮೊನ್ನೆ ಹಾಕಿರೋದೆಲ್ಲ ಏನು ಕಟ್ಟಿರುತ್ತಿಲ್ಲ ಅದೆಲ್ಲ ಹೆಂಗ ಅದ್ರಲ್ಲಿ ಮಾಡೋದು ಕ್ಲೀನಾಗಿ ವಾಚ್ ಮಾಡ್ಕೊಳ್ಳೋಣ ಪರವಾಗಿಲ್ಲ ಹೋಗುತ್ತೆ ಹೋಗ್ಲಿ ಅದು ಇವರು ನಮ್ಮ ಇಷ್ಟೆಲ್ಲ ಪ್ಲಾನ್ ಮಾಡೋದೆಲ್ಲ ಕ್ಯಾನ್ಸಲ್ ಮಾಡೋಕ್ಕಷ್ಟೇ ಬಾಯ್ಸ್ ಹಂಗೆ ಏನೋ ಒಂದು ಪ್ಲ್ಯಾನ್ ಮಾಡೋದು ಟ್ರಿಪ್ಪೇ ಆಗಲಿ ಇಂಥ ತಿನ್ನೋ ಪ್ಲ್ಯಾನಿಂಗ್ ಏನೇ ಆಗಲಿ ಮಾಡೋದು ಕ್ಯಾನ್ಸಲ್ ಮಾಡೋದು ಪ್ಲ್ಯಾನ್ ಮಾಡೋದು ಕ್ಯಾನ್ಸಲ್ ಮಾಡೋದು ಅಷ್ಟೇ ನಮ್ಮ ಬಾಯ್ಸು ಸ್ಯಾಟಿಸ್ಫ್ಯಾಕ್ಷನ್ ಏನೋ ಒಂದು ಸುಮ್ಮನೆ ಪ್ಲ್ಯಾನ್ ಮಾಡೋದು ಕ್ಯಾನ್ಸಲ್ ಮಾಡೋದು. ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.